என் தங்கத்தாயின் தமிழக மக்களே வணக்கம். என் நெஞ்சில் பாசமுள்ள ವ್ಯಾಪನಪಲ್ಲಿ மக்களே வணக்கம் வணக்கம். நல்லா இருக்கீங்களா? ಚೆಂದಾಗಿದ್ದೀರಾ? ಬಾಗುಂಡಾರ? ನೀವೆಲ್ಲರೂ ಚೆಂದಾಗಿರ್ಬೇಕಂತ ನಾನು ವಿಡಿಯೋ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸತ್ಯನಾರಾಯಣ ಮೂರ್ತಿ, ನಮ್ಮದು ಹೊಸೂರು. ಸೀನಪ್ಪನ ಪರವಾಗಿ ಇವಾಗ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. PS ಶ್ರೀನಿವಾಸನ್ನು ಡಿಪ್ಟಿ CM ಆಶೀರ್ವಾದದಿಂದ ಬಂದು ನಮ್ಮ ತೊಗಿದ್ದೀಗೆ ಅವರು MLA ಇತ್ತಿರೋದೇ ನಮಗೊಂದು ಭಾಗ್ಯ. ಯಾಕಂದರೆ ಇವಾಗ ಇಷ್ಟು ದಿವಸನೂ 15 ವರ್ಷ 20 ವರ್ಷ 30 ವರ್ಷದಿಂದ ನಾವು ವ್ಯಾಪನಪಲ್ಲಿನ ಅಷ್ಟೊಂದು ಡೆವಲಪ್ಮೆಂಟ್ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಂಡಿಲ್ಲ ಅಂತ ಆ ವಿಷಯನ ಇವಾಗ ಮಾತಾಡೋದು ಬೇಡ. ಇವಾಗ ಇನ್ಮೇಲು ನಾವು ಬಂದ್ಬಿಟ್ಟು ಮಾಡ್ಕೋಬೇಕಂತ ಒಂದು ಇದು ಬಂದಿದೆ, ಅದೃಷ್ಟ ಬಂದಿದೆ. ಆ ಅದೃಷ್ಟ ಯಾರ ಪರವಾಗಿ ಬಂದಿದೆ ಅಂದರೆ ನಮ್ಮ PS ಶ್ರೀನಿವಾಸನ್ ಪರವಾಗಿ ಬಂದಿದೆ. ಅವ್ರನ್ನ ನಾವು ಇವಾಗ ಜಯಪ್ರದ ಮಾಡಿಸ್ಕೋಬೇಕು. ಅದು ಯಾರ ಕೈನಲ್ಲಿದೆ? ನಮ್ಮ ಕೈಯಲ್ಲಿನೇ ಇದೆ. ವ್ಯಾಪನಪಲ್ಲಿ ಮಕ್ಕಳೇ ಯಾಮಾರಬೇಡ್ರಿ. ಇವಾಗ ಆ ಚಾನ್ಸನ್ನು ಬಂದ್ಬಿಟ್ಟು ಉಪಯೋಗ ಮಾಡ್ಕೊಳ್ಳಿ. 23ನೇ ತಾರೀಕು ಎಲೆಕ್ಷನ್ ಹಬ್ಬ. ಎಲೆಕ್ಷನ್ ಅಲ್ಲ ಅದು, ನಾವು ಡೆವಲಪ್ಮೆಂಟ್ ಮಾಡ್ಕೊಂಡಾಗ ಒಂದು ಹಬ್ಬ ಅದು. ಆ ದಿವಸ ಹುಷಾರಾಗಿ ನಿಮ್ಮ ಅಮೂಲ್ಯವಾದಂಥ ಓಟ್ನ ಉದಯ ಸೂರ್ಯನ್ ಚಿಹ್ನೆಗೆ ಹಾಕಿ ಅವ್ರನ್ನ ಜಯಪ್ರದ ಮಾಡಿಸ್ಕೋಬೇಕು ಅಂತ ಒಂದು ವಿನಂತಿ. ಹೆಂಗೆ ಮಾಡಿಸ್ಕೋಬೇಕಂದ್ರೆ 2 ಸ್ಟೆಪ್ ಹೇಳ್ಕೊಡ್ತೀನಿ. ಒಂದು ಸ್ಟೆಪ್ ಏನಪ್ಪ ಅಂದರೆ, ನಮ್ಮ ವ್ಯಾಪನಪಲ್ಲಿ ಅನ್ನೋದು ಸೂಪರ್ ಸ್ಟಾರ್ ರಜನಿಕಾಂತ್ ಊರು, ನಾಚುಕುಪ್ಪ. ಅವ್ರನ್ನ ಇನ್ವೈಟ್ ಮಾಡೋಣ. ನಾವು ಎಲ್ಲರೂ ಸೇರಿ, ವ್ಯಾಪನಪಲ್ಲಿ ಮಕ್ಕಳೆಲ್ಲ ಸೇರಿ ನಮ್ಮ ರಜನಿಕಾಂತ್ ಸರ್ಗೆ ಇನ್ವೈಟ್ ಮಾಡೋಣ. ಈ ವಿಡಿಯೋ ಮುಖಾಂತರವಾಗಿ ನೀವು ಇದನ್ನು ಶೇರ್ ಮಾಡಿದ್ರೆ ಒಂದೇ ದಿವಸ ರಜನಿಕಾಂತ್ ಸರ್ ನೋಡ್ತಾರೆ, ಅರೇ ನಮ್ಮ ವ್ಯಾಪನಪಲ್ಲಿ ಮಕ್ಕಳು ಇನ್ವೈಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಂದ ಓಡಿ ಬರ್ತಾರೆ. ಒಂದು ಸ್ಟೆಪ್ಪು ಅವರು ಬಂದು ನಮ್ಮ ಊರಲ್ಲಿ ಓಡಾಡಿಬಿಟ್ರೆ ಸಾಕು, ನಮಗೆಲ್ಲ ಓಟ್ಗಳು ಬಿದ್ದುಬಿಡ್ತದೆ. ಸೀನಪ್ಪನ ಅಮೋಘವಾದಂಥ ವಿಕ್ಟ್ರಿ ಆಗೋಗ್ಬಿಡ್ತಾನೆ. ಒಂದು ಸ್ಟೆಪ್ ಆಯಿತಾ? ಇದನ್ನೆಲ್ಲರೂ ಕೇರ್ಲೆಸ್ ಆಗಿ ತಗೋಬಾರ್ದು. ಕೇರ್ಫುಲ್ಲಾಗಿ ತಗೊಳ್ರಿ, ಶೇರ್ ಮಾಡಿರಿ. ಒಂದು ಸ್ಟೆಪ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹೇಳ್ತೀನಿ. ಯಾವುದಕ್ಕ? ಸೀನಪ್ಪನು 100% ವೋಟ್ ಹಾಕಿದ್ರೆ ಅತ್ಯಂತ ಮೆಜಾರಿಟಿನಲ್ಲಿ ಬರ್ತಾನೆ. 100% ವೋಟ್ ಹಾಕಕ್ಕೆ ಆಗ್ತದೆ ಅನ್ನೋದು ನೀವು ಕೇಳ್ಬೋದು. 100% ವೋಟ್ ಹಾಕಕ್ಕೆ 100% ಆಗ್ತದೆ. ನಾನು ಹೇಳೋ ಟಿಪ್ಸ್ ಕೇಳ್ರಿ. ಏನಂದರೆ, ಇವಾಗ ನೀವು ವೋಟ್ ಹಾಕ್ತೀರಾ, ನಿಮ್ಮ ಮನೆಗೆ ಯಾರ್ಯಾರು ವೋಟ್ ಹಾಕಿಲ್ವೋ ನಿಮಗೇನೇ ಗೊತ್ತಾಗ್ತದೆ. ಆವಾಗ ಆ ಕಚ್ಚಿವರು ಬಂದ್ಬಿಟ್ಟು ವೋಟ್ ಹಾಕ್ಸ್ತಾರೆ, ಈ ಕಚ್ಚಿವರು ವೋಟ್ ಹಾಕ್ಸ್ತಾರೆ ಅನ್ನೋದು ಕೇಳಬಾರ್ದು. ನಾವೇ ಹೋಗಿ ನಿಂತ್ಕೊಂಡು ಒಬ್ಬೊಬ್ಬರನ್ನೂ ನಮ್ಮ ಮನೆಯಲ್ಲಿ ವೋಟ್ ಹಾಕಿದ್ದಾರ ಇಲ್ಲ ಅಂತ ಚೆಕ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ಲು, ವೆರಿ ವೆರಿ ಸಿಂಪಲ್ಲು. ಎಲ್ಲರೂ ವೋಟ್ ಹಾಕಬೇಕು. 100%ಗೆ ವೋಟ್ ಹಾಕಿದ್ರೆ ಸೀನಪ್ಪನು ಅತ್ಯಂತ ಮೆಜಾರಿಟಿನಾಗಿ ಬರ್ತಾನೆ. ಸೊ ಈ ಥರ ಎರಡು ಇದೇ ಕೊಟ್ಟಿದ್ದೀನಿ ನಿಮಗೆ, 2 ಟಿಪ್ಸು. ಇದು ಇಂಥ ಟಿಪ್ಸ್ ಅಲ್ಲ, ನಮ್ಮ ವಾಳ್ಗೆಗೆ, ನಮ್ಮ 5 ವರ್ಷ ಬಂದ್ಬಿಟ್ಟು ಎದುರುಕಾಲ್ಗೆ ಇದು ಒಳ್ಳೆ ಟಿಪ್ಸು ಅನ್ನೋದನ್ನು ನೀವು ಬಂದ್ಬಿಟ್ಟು ಎಲ್ಲ ಮನಸ್ಸಿನಾಗಿ ಇಟ್ಕೊಂಡು ಎಲ್ಲರ ಪರವಾಗಿನೂ ಆ ರಜನಿಕಾಂತ್ ಸಾರ್ನ ಇನ್ವೈಟ್ ಮಾಡಿ, ಅದೇ ಥರ ನಾವು 100% ವೋಟ್ಗಳು ಹಾಕಿಸಿ ಸೀನಪ್ಪನ್ನ ಜಯಿಸಬೇಕು. ಆತನ ಅಮೋಘವಾದಂಥ ವಿಕ್ಟ್ರಿ ಅಡಿಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಈ ವಿಡಿಯೋನ ಬಂದ್ಬಿಟ್ಟು ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಮಸ್ತೆ, ನಮಸ್ಕಾರ.